ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾವೊಂದು ಹೊಸ ರೀತಿಯ ಉಪ್ಪಿನಕಾಯಿ ಹಾಕೋ ತೋರಿಸ್ತಾ ಇದ್ದೀನಿ. ಮಾವಿನಕಾಯ್ದು ನಿಂಬೆಕಾಯ್ದು ನಾವು ಹಾಕ್ತೀವಿ. ಈಗ ನಾನು ಹಸಿರು ಬಟಾಣಿ ತುಂಬ ಬರ್ತಾಯಿಲ್ಲ ಫ್ರೆಶ್, ಆ ಥರದ್ದು ಉಪ್ಪಿನಕಾಯಿ ಹಾಕೋದು ತೋರಿಸ್ತಾ ಇದ್ದೀನಿ. ಒಂದು ಅರ್ಧ kg ತೊಗೊಂಡು ಬಂದಿದ್ದೀನಿ. ಇವನ್ನ ಬಿಡಿಸಿಟ್ಕೋತಾ ಇದ್ದೀನಿ ನಾನು ಈಗ. ನೋಡಿ, ಈಗ ಉಪ್ಪಿನಕಾಯಿಗಂತ ಇಷ್ಟೊಂದು ಹಸಿ ಬಟಾಣಿನ ಏನು ಮಾಡಿದ್ದೀನಿ, ಬಿಡಿಸಿಟ್ಕೊಂಡಿದ್ದೀನಿ. ಈಗ ಇವನ್ನ ಕಲರ್ ಉಳಿಸ್ಕೊಳ್ಳಿಕ್ಕೆ ಬ್ಲಾಂಚ್ ಮಾಡಬೇಕು. ಒಂದಿಷ್ಟು ನೀರು ಕುದಿಲಿಕ್ಕೆ ಇಟ್ಟಿದ್ದೇನಲ್ಲ, ಇದರಲ್ಲಿ 1 ಟೀ ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ. ಈಗಂದರೆ ಸಕ್ಕರೆ ಹಾಕಿದರೆ ಏನಾಗ್ತದೆ, ಈ ಬಟಾಣಿ ಹಸಿರು ಕಲರ್ ಉಳಿತದೆ. ನೋಡಿ, ಬಟಾಣಿನ ಹಾಕ್ತಾಯಿದ್ದೀನಿ. ನೋಡಿ, ಈಗ ಇದೆಲ್ಲ ಮೇಲೆ ಬಂದಿದೆಯಲ್ಲ, ಇದನ್ನೇನು ಮಾಡಬೇಕು, ಈಗ ಬಸ್ ಬಿಡಬೇಕು. ನೀರಿಗೆ ಹಾಕಿ ನೋಡಿ ಇದ್ದೀನಿ. ಇದನ್ನು ಫ್ರಿಜ್ ವಾಟರ್ನಲ್ಲಿ ಹಾಕ್ತಾಯಿದ್ದೀನಿ. ಈಗ ಅಂದರೆ ಅದರ ಕಲರ್ ಏನಾಗ್ತದೆ, ಗ್ರೀನಾಗಿ ಉಳ್ಕೋತದೆ ಅದು. ನೋಡಿ, ಈಗ ಇದನ್ನು ಮತ್ತೆ ಬಸ್ಕೊಂಡು ಬಿಡ್ಬೇಕು. ಹಿಂಗೆ ಫ್ರಿಜ್ನಲ್ಲಿ ನೀರು ಇಟ್ಟಿದ್ನೆಲ್ಲ ಅದನ್ನು ಬಸ್ಕೋತಾ ಇದ್ದೀನಿ. ಬಸ್ಕೊಂಡ್ಬಿಟ್ಟು ಇವನ್ನೇನು ಮಾಡಬೇಕು, ಸ್ವಲ್ಪ ಆರಲಿಕ್ಕೆ ಒಂದು ಟವೆಲ್ಲು ಅಥವಾ ಒಂದು ಅದರ ಮೇಲಾದರೂ ನೋಡಿ, ಈಗ ಅದನ್ನು ತಣ್ಣೀರಿನಿಂದ ತೆಗೆದ್ನೆಲ್ಲ ಅದನ್ನು ಹಿಂಗೆ ಹಾಕಿದ್ದೀನಿ ನಾನು. ಸ್ವಲ್ಪ ಇವು ಆರಬೇಕು. ಆಮೇಲೆ ಮುಂಜಾನೆ ಸ್ವಲ್ಪ ಬಿಸಿಲಿಗಿಟ್ಟು ಎಲ್ಲ ಮಾಯ್ಶ್ಚರ್ ಹೋಗಬೇಕದು. ಆಮೇಲೆ ಅದು ಉಪ್ಪಿನಕಾಯಿ ಹಾಕಲಿಕ್ಕೆ ಮಸಾಲೆ ಮಾಡೋದು ಹೆಂಗೆ ಅನ್ನೋದು ತೋರಿಸ್ತೀನಿ ನಿಮ್ಗೆ. ನೋಡಿ, ಈಗ ವಟಾಣಿ ಎಲ್ಲ ಮಾಯ್ಶ್ಚರ್ ಬಿಟ್ಟಿವೆ, ಎಲ್ಲ ಆರಿ ಹೋಗಿದೆ ಮಾಯ್ಶ್ಚರು. ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಒಂದು ಸ್ವಲ್ಪ ನೀರು ಉಪ್ಪು ಹಾಕಿ ಕುದಿಸ್ಕೊಂಡಿಟ್ಟಿದ್ದೀನಿ. ಇದಕ್ಕೆ ಇವನ್ನ ಇದು ಹಾಕ್ತಾಯಿದ್ದೀನಿ, ಏನು ಉಪ್ಪಿನಕಾಯಿ ಮಸಾಲ ಅಂತ ಆಲ್ರೆಡಿ ನಾನು ರಗಡ ಅಪ್ಲೋಡ್ ಮಾಡೀನಿ. ಅದೇ ಮಸಾಲೆನೇ ಹಾಕ್ತಾಯಿದ್ದೀನಿ. ಉಳಿದೋದು ನನ್ನ ಹತ್ರ, ಅದನ್ನೇ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ಇದರಲ್ಲಿ ಏನು ಮಾಡ್ತಾಯಿದ್ದೀನಿ, ಇದನ್ನು ಹಾಕ್ತಾಯಿದ್ದೀನಿ. ಇವನ್ನೆಲ್ಲ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಕಲಿಸ್ತಾಯಿದ್ದೀನಿ. ನೋಡಿ, ಈಗ ಹಸಿ ಬಟಾಣಿದು ಉಪ್ಪಿನಕಾಯಿ ರೆಡಿಯಾಗಿದೆ. ಏನು ಮಾಡಿದ್ದೆ ಅಂದರೆ, ನೀರಿನಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕುದಿಸಿಟ್ಟಿದ್ದೆ. ಅದೇ ನೀರಿನಲ್ಲಿ ಈಗ ಉಪ್ಪಿನಕಾಯಿ ಹಾಕಿದ್ದೀನಿ. ಉಪ್ಪಿನಕಾಯಿ ಮಸಾಲ ನನ್ನ ಹತ್ರ ಇತ್ತು. ಈಗ ಇನ್ನೊಂದು ಒಗ್ಗರಣೆನೂ ರೆಡಿ ಮಾಡಿದ್ದೀನಿ. ಇದಕ್ಕೆ ಇದು ಪೂರ್ತಿ ಏನಾಗಬೇಕು, ತಣ್ಣಗಾಗಬೇಕು. ಅಂದಿಂದ ಇದಕ್ಕೆ ಸೇರಿಸ್ಬೇಕು. ಇದನ್ನು ಈ ಒಗ್ಗರಣೆಯಲ್ಲಿ ಏನೇನು ಹಾಕಿದ್ದೀನಿ ಅಂದರೆ, ಸಾಸಿವೆ, ಜೀರಿಗೆ, ಎಣ್ಣೆ, ಆಮೇಲೆ ಸಾದಾ ರಿಫೈನ್ಡ್ ಆಯಿಲು, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಇಂಗು, ಖಾರ ಪುಡಿ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ. ಇದನ್ನು ಇದಂತೂ ತಣ್ಣಗಿದೆ. ಇದು ಸ್ವಲ್ಪ ತಣ್ಣಗಾದಿಂದ ಇದಕ್ಕೆ ಮಿಕ್ಸ್ ಮಾಡಬೇಕು. ಆಮೇಲೆ ಒಂದು ಅರ್ಧ ತಾಸು ಬಿಟ್ಬಿಟ್ಟು ಒಂದು ಯಾವುದಾದ್ರು ಸ್ಟೆರಿಲೈಸ್ಡ್ ಬಾಟ್ಲಿನಲ್ಲಿ ತುಂಬಿಟ್ಬಿಟ್ರೆ, ಏರ್ ಟೈಟ್ ಬಾಟಲ್ನಲ್ಲಿ ತುಂಬಿಟ್ಬಿಟ್ರೆ ಮುಗಿದೋಯ್ತು, ಉಪ್ಪಿನಕಾಯಿ ರೆಡಿ. ನೋಡಿ, ಈಗ ಉಪ್ಪಿನಕಾಯಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ನಾನು. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಒಳ್ಳೆ ಇದೊಂದು ಕಲರ್ ಕೊಡ್ತದೆ ಇದಕ್ಕೆ. ಈಗ ಆಯ್ತಿದು ಉಪ್ಪಿನಕಾಯಿ ರೆಡಿ ಆಯಿತು. ಇನ್ನೇನು ಮಾಡಬೇಕು, ಒಂದು 2 ಗಂಟೆ ಕಾಲ ಇದನ್ನು ಮುಚ್ಚಿಡಬೇಕು. ಅಂದರೆ ಇದು ನಿಮ್ಗೆ ಟಿಪ್ಸ್ ಅಂದರೆ, ಇಲ್ಲಿ ಉಪ್ಪು ನೀರಿನೊಳಗೆ ಏನು ಕುದಿಸ್ತೀವಲ್ಲ, ಅದನ್ನು ರಾತ್ರಿನೇ ಮಾಡಿಡಬೇಕು. ಉಪ್ಪು ನೀರು ಕಂಪ್ಲೀಟ್ ತಣ್ಣಗಾಗಬೇಕು ಅದು. ಆಮೇಲೇ ಇದನ್ನು ಉಪ್ಪಿನಕಾಯಿ ಆ ನೀರಲ್ಲಿ ಹಾಕ್ಬೋದು. ಇಲ್ಲಿಕ್ಕಂದರೆ ಬಿಸಿ ಇತ್ತಂದರೆ ಕೆಟ್ಟು ಹೋಗ್ತದೆ. ಉಪ್ಪಿನಕಾಯಿ ಪೂರ್ತಿ ತಣ್ಣಗಾಗ್ಯವೆ. ಈ ಏರ್ ಟೈಟ್ ಬಾಟಲ್ನಲ್ಲಿ ತೆಗಿತಾ ಇದ್ದೀನಿ ನಾನು. ಆಯ್ತು ನೋಡಿ, ತೆಗೆದ್ಬಿಟ್ಟು ಇದನ್ನು ಹಿಟ್ಟನ್ನು ಮುಚ್ಚಿಟ್ಬಿಟ್ಟು ಒಂದು 4 ತಾಸು ಏನು ಮಾಡಬೇಕು. ಇವತ್ತು ಒಂದಿನ ಇಟ್ಟರು ಅಡ್ಡಿ ಇಲ್ಲ, ಹೊರಗಡೆನೇ ಇಟ್ಟು ಆಮೇಲೆ ತೆಗೆದು ಫ್ರಿಜ್ನಲ್ಲಿ ಇಟ್ಬಿಟ್ರೆ ಬೇಕಾದಷ್ಟು ಒಂದು ವರ್ಷ ತನಕ ನೀವು ಉಪ್ಪಿನಕಾಯಿಯನ್ನು ತಿನ್ಬೋದು. ಈ ರೀತಿ ನೀವು ಮಾಡ್ಕೊಂಡು ನೋಡಿ, ಚಲೋ ಅನಿಸಿದ್ರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.